ಬೆಂಡಾಗಿರೋದು 7 ಈ ಸಣ್ಣ ಕಲ್ಲನ್ನ ತೆಗೆದು ಇಟ್ಕೊಂಡು ಅದಕ್ಕೆ ನಮಸ್ಕಾರ ಮಾಡಿದ್ರು ಶಿವಲಿಂಗನೇ. ಇದು ಫೇಮಸ್ ಮಣಿಕರ್ಣಿಕಾ ಘಾಟ್. ಧನುಷ್ ಅವರು ಕುತ್ಕೊಂಡು ಫೋಟೋ ತೆಗೆಸ್ಕೊಂಡಿರುತ್ತೆ. ಗಂಗಾ ನದಿಗೆ ಜಾಯ್ನ್ ಆಗೋದು. सत्यवादी राजा हरिश्चंद्र घाट, दुनिया के पहले राजा हरिश्चंद्र जहाँ पे नौकरी किए. ಬನಾರಸ್ಗೆ ಬಂದು ನೀವು ಕಲಿಬೇಕಾಗಿರೋದೇನು ಅಂದರೆ ಲರ್ನ್ ಸೇ ಟು ನೋ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಸಬ್. ಇವತ್ತು ವಾರಣಾಸಿ ಹೋಗ್ತಾ ಇದ್ದೀವಿ ನಮ್ಮ ರಾಖಿ ಜೊತೆ. ಇದು ತತ್ಕಾಲ ಟಿಕೆಟ್ ಬುಕ್ ಮಾಡೋದು ಆಗಿಲ್ಲ, ಅದಕ್ಕೆ ಜನರಲ್ಲೇ ಹೋಗೋದಂತ ಡಿಸೈಡ್ ಮಾಡಿ ಜನರಲ್ ಹೋಗ್ತಾ ಇದ್ವಿ. ಈಗ ಮೈಸೂರು ಹಚ್ಚಿದ್ದೀವಿ. ಟೈಮ್ 8 ಗಂಟೆ ಹೊಡ್ತೇವೆ. ಕರೆಕ್ಟಾಗಿ 8 ಗಂಟೆ ಫೆಬ್ರವರಿ 3 ಮಂಗಳವಾರ ಹತ್ತಿದ್ದೀವಿ. ಗುರುವಾರ ಬೆಳಗ್ಗೆ ಹೋಗಿ 8:30 ಅಷ್ಟೊತ್ತಿಗೆ ತಲುಪ್ತೀವಿ. ಟ್ರೈನ್ ಬಂದು ಒಂದು 8-8:15 ಬಂದು ತಲುಪ್ತಾ. ಬಂದು ಈಗ ಈಚೆ ಆಟೋಲ್ಲಿ ಹೋಗ್ತಾಯಿದ್ವಿ. ರೂಮ್ ಮಾಡ್ಕೊಂಡ್ವಿ. ಈಗ ಕೆಳಗಡೆ ಸ್ನಾನ ಮಾಡೋಕ್ಕೆ ಹೋಗ್ತಾಯಿದ್ವಿ. ಬಟ್ಟೆ ಎಲ್ಲ ತಗೊಂಡಿದ್ವಿ. ಕೇದಾರ್ ಘಾಟಿಗೆ ಬಂದಿದ್ವಿ ಸ್ನಾನ ಮಾಡೋಕ್ಕೆ. ಆ ಕಡೆ ಎಲ್ಲ ಎಣ ಉರಿತೈತೆ ನೋಡಿ. ಯಾಕೆ ಆ ಕಡೆ ತೋರಿಸು. ಸ್ನಾನ ಆಯಿತು. ಈ ಘಾಟ್ ಕಡೆ ಹೆಂಗೆ ಅಂದರೆ ಇಲ್ಲಿ ಹತ್ರ ಇರ್ತದೆ ನೋಡಿ. ಅಲ್ಲಿ ಮೇಲೆ ಬಂದರೆ ಅಲ್ಲ ಪಕ್ಕದಲ್ಲಿ ಹರಿಶ್ಚಂದ್ರ ಘಾಟ್ ತೋರಿಸ್ತೀನಿ ನೋಡಿ. ಇದು ಹರಿಶ್ಚಂದ್ರ ಘಾಟು. ಹೋಗೋದೇನೋ ಹೋಗ್ಬಿಟ್ಟು ಬರ್ಬೇಕಾದ್ರೆ ಗೊತ್ತಾಯ್ತಲ್ಲ, ಗಲಿ ಸುತ್ತಿದ್ದಾರೆ. ಯಾವ ರೋಡ್ ಅಂತಾನೆ ಗೊತ್ತಾಯ್ತಾರ ನಮಗೆ. ಆಗಿಲ್ಲ. ನಮ್ಮ ಮನೆ ಬರೋ ಹೆಂಗಾಗೈತೆ ಅಂದರೆ ಮನುಷ್ಯಾತಿಗೋಸ್ಕರ ದೇವಸ್ಥಾನಕ್ಕೆ ಬಂದೆ. ಈಚೆ ಬರೋ ಸ್ವಲ್ಪ ಚಪ್ಲಿನೇ ಇಲ್ಲ ನಂದು. ಏನು ಹೇಳೋಣ ನೋಡಿ, ಬರೀ ಕಾಲ ನಡ್ಕೊಂಡು ಹೋಗ್ತಾ ಇದ್ದೀನಿ. ನನ್ನ ಟೈಮೇ ಸರಿ ಇಲ್ಲ. ಇಲ್ಲೆಲ್ಲ ನೋಡಿ, ಎಲ್ಲ ಸಣ್ಣ ಚಿಕ್ಕ ದೇವಸ್ಥಾನ, ಗಲ್ಲಿಗಳ ಮಧ್ಯೆ ಎಲ್ಲ. ಅಲ್ಲೂ ದೇವಸ್ಥಾನ ನೋಡಿ. ಇಲ್ಲಿ ಯಾವ್ಯಾವ ಗಲ್ಲಿ ಹೋಯ್ತು ನೋಡಿ. ಇಲ್ಲೂ ದೇವಸ್ಥಾನ, ಇದುವೇ ಎಲ್ಲ ದೇವಸ್ಥಾನ. ಇಲ್ಲುವೇ ಕಾಲಭೈರವ ಟೆಂಪಲ್ ದರ್ಶನ ಆಯಿತು. ಈಗ ಅದರಿಂದ ಒಂದು ಸ್ವಲ್ಪ ಮುಂದೆ ಹೋದರೆ ಮಹಾಮೃತ್ಯುಂಜಯ ಟೆಂಪಲ್ಲು, ಅಲ್ಲಿಗೆ ಹೋಗ್ತಾ ಇದ್ದೀವಿ. ಇವೆಲ್ಲ ಸುತ್ತ ಬರೀ ಸ್ಕ್ಯಾಮ್ಗಳೇ. ನನಗೆ ಹೇಳೋಕ್ಕಾಗಲ್ಲ. ಲಾಸ್ಟಲ್ಲಿ ಹೇಳ್ತೀನಿ ಎಲ್ಲ ನಿಮಗೆ ವಿಡಿಯೋ ಎಲ್ಲ ಮುಗಿಸಿ. ನೀವು ಏನೇನು ಮಾಡಬೇಕು ಬನಾರಸ್ಸಿಗೆ ಬಂದು ಏನೇನು ಮಾಡಬಾರ್ದು ಅಂತಲ್ಲ ನೋಡಿ. ಗಲ್ಲಿ ಎಲ್ಲ ಕನ್ಫ್ಯೂಸು. ಎಲ್ಲ ಹೆಂಗೆ ಮನ್ಗವ್ರೆ ನಿಮ್ರಂಗ ಅಂತ ನೋಡಿ. ಎದ್ರು ಎಲ್ಲ 3 ಜನನೂ ಆಗತ್ತಾಗೆ. ಅವ್ನಿಗೆ ಇವ್ನ ಸಪೋರ್ಟ್, ಇವ್ನಿಗೆ ಅವ್ನ ಸಪೋರ್ಟು. ಈಗ ನಾವು ಗಂಗಾ ಆರತಿ ಪ್ಲಸ್ ಬೋಟ್ ರೈಡಿಂಗ್ ಎರಡಕ್ಕೂ ಬಂದಿದ್ದೀವಿ. ಬಂದು ಪರ್ ಪರ್ಸನ್ನು 200 ಅಂದರು. 200 ಒಪ್ಪಿಗೆ ಮಾಡಿದ್ವಿ. ಇಲ್ಲಿಂದ ನೋಡಿ ಡೈರೆಕ್ಟ್ ವ್ಯೂ ಕಾಣಿಸ್ತದೆ. ಅದೇ ನಾವು ಬರೀ ಬೋಟ್ ರೈಡ್ ಬೇಡ, ಬರೀ ಕುತ್ಕೊಂಡು ನೋಡ್ತೀನಿ ಅಂದರೆ ಅಲ್ಲಿ ಮುಂದೆ ಕುತ್ಕೋತೀವಿ ಅಂದರೆ 200 ಬೋಟ್ ಮೇಲೆ. ಅದೇ ಸ್ವಲ್ಪ ಹಿಂದೆ ಕುತ್ಕೋತೀವಿ ಅಂದರೆ ಅದು 100. ನಾವು ಬೋಟ್ ರೈಡ್ ಪ್ಲಸ್ ನೋಡೋಕ್ಕೆ ಎರಡಕ್ಕೂ ಬಂದು ಕೂತಿದ್ದೀವಿ. ನೋಡೋಣ 6:15 ಶುರು ಆಗಿದೆ ಅಂತ ಹೇಳೋರೆ. ಈಗ ಟೈಮ್ ಬಂದು 5:17. ನೋಡೋಣ, ಎಕ್ಸ್ಪೆಕ್ಟೇಷನ್ ಜಾಸ್ತಿ ಐತೆ. अहिल्याबाई घाट है, इंदौर की रानी अहिल्याबाई होलकर का घाट है। दरभंगा घाट बिहार राजा का है। आगे पांडे घाट लिखा हुआ है। इस घाट पे महाभारत के 5 पांडवों ने स्नान किया है। धोबी घाट है। ये घाट धोबी लोगों को दान में दिया गया है। इसको वाराणसी का धोबी घाट बोला जाता है। बबुआ पांडे घाट जो लिखा हुआ है। राजा घाट बालाजी बाजीराव पेशवा पूना महाराष्ट्र के राजा का है। घाट का नाम है राजा हरिश्चंद्र घाट। सत्यवादी राजा हरिश्चंद्र घाट, दुनिया के पहले राजा हरिश्चंद्र जहाँ पे नौकरी किए। अपने बच्चे को जलाने के लिए उन्होंने अपने पत्नी से कर मांगा। यहाँ पे आप अपने पर्सनल माचिस लाइटर से आग नहीं जला सकते। आग जलाने के लिए आग का शुल्क देना पड़ेगा। जहाँ पे माता पार्वती जी ने शिव जी के साथ में स्नान किया था,
उनके कान का कुंडल गिरा जिसमें मणि लगा था, जिससे इसका नाम मणिकर्णिका घाट पड़ा है। यहाँ आज भी माता पार्वती जी शिव जी के साथ स्नान करती है 12 बजे दोपहर में। ऊपर में मणिकर्णिका कुंड है जो विष्णु जी के सुदर्शन चक्र से बना है। उसमें डुबकी लगाने पे अंदर नारायण का आवाज आता है, ऊपर शिव का आवाज आता है। ಹಾಯ್, ವೆಲ್ಕಮ್ ಬ್ಯಾಕ್ ಟು ಡೇ 2. ಇವತ್ತು ಬೆಳಗ್ಗೆ ಎದ್ದು ಟೆಂಪಲ್ಗೆ ಹೋಗಿದ್ವಿ, ಸಂಕಟ್ ಮೋಚಿತ್ ಟೆಂಪಲ್ಗೆ. ಅಲ್ಲಿಂದ ಈಗ ಸೀದಾ ಸಾರನಾಥಕ್ಕೆ ಬಂದಿದ್ವಿ. ಬುದ್ಧ ಅವ್ರದ್ದು ಇಲ್ಲೇ ಅವ್ರು ಬಂದು ಫಸ್ಟು ಇದು ಮಾಡಿದ್ದು, ಬೋಧನೆ ಮಾಡಿದ್ದು ಇಲ್ಲೇ. ಅವ್ರವ್ರ ಶಿಷ್ಯ ಅವರೆಲ್ಲ ಕೂತ್ಕೊಂಡು ತಪಸ್ ಮಾಡ್ತಿರೋ ಥರ ಒಂದು ಇದು ಡಿಸೈನ್ ಮಾಡವ್ರೆ. ಒಳಗೆ ಬಂದರೆ ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ಮೋಸ್ಟ್ಲಿ ಎಲ್ಲ ಏನ್ಷಿಯನ್ ಸ್ಕ್ರಿಪ್ಚರ್ ಥರ ಐತೆ. ಎಲ್ಲ ಕಟ್ಬಿಟ್ಟು ಒಂದೊಂದ್ರ ಮೇಲೆ ಜೋಡಿಸೋರು ಅಷ್ಟೇ. ಎಲ್ಲ ಮೋಸ್ಟ್ಲಿ ಎಕ್ಸ್ಪ್ರೆಷನ್ ಸಿಕ್ಕಿರೋದಿರ್ಬೇಕು. ಅಲ್ಲೆಲ್ಲ ಮನೆ ಥರ ಐತೆ ಎಲ್ಲ. ಅಲ್ಲಿ ಅದರೊಳಗೆ ಬೇಸ್ಮೆಂಟು ಅದೆಲ್ಲ ಇದೆ. ನೋಡಿ ಇಲ್ಲಿ ಹೆಂಗೈತೆ ಡಿಫ್ರೆಂಟಾಗಿ. ಒಳ್ಳೆ ಹೆಂಗೆ ಅಂದರೆ ಈ ಪಟ್ಟಣದಲ್ಲಿ ಟಿಪ್ಪು ಸುಲ್ತಾನ್ ಕೋಟೆ ಐತಲ್ಲ ಆ ಥರ ಇದೆ. ನೋಡಿ ಅಲ್ಲಿ ಎಲ್ಲ ಕೆತ್ತಿರೋದು ಕಾಣಿಸ್ತೈತೆ ನನಗೆ, ಆದರೆ ಏನು ಅಂತ ಅರ್ಥ ಆಗಲ್ಲ, ಇನ್ನೂ ಡಿಸೈನ್ ಅಷ್ಟೇ. ನೋಡಿದೆಲ್ಲ ಅವಾಗಿತ್ತಲ್ಲ ಆ ಥರ ಇತ್ತು, ಹಾಗೆ ಯಾವ ಥರ ಇತ್ತು ಅಂತ. ಈಗ ನಾವು ಘಾಟ್ಗಳಲ್ಲಿ ಲಾಸ್ಟ್ ಘಾಟು ಅಂದರೆ ವರುಣ ಘಾಟು, ಲಾಸ್ಟಲ್ಲಿ ಬರೋದು ವರುಣ ಘಾಟು. ಅದನ್ನ ಆದಿಕೇಶ್ವ ಘಾಟ್ ಅಂತಲೂ ಕರೀತಾರೆ. ಇಲ್ಲಿಗೆ ಬಂದಿದ್ದೀವಿ. ಇಲ್ಲಿ ನೋಡಿ, ಇದು ವರುಣಾ ನದಿ, ಇದು ಗಂಗಾ ನದಿಗೆ ಜಾಯ್ನ್ ಆಗೋದು. ಅಲ್ಲಿ ಹೋಗಿ ವೀಡಿಯೋ ಮಾಡ್ಬೋದಿತ್ತು, ಆದರೆ ಹತ್ತಿರದಿಂದ ತೋರಿಸ್ತೀನಿ, ನೀವೇ ನೋಡಿ. ಇಲ್ಲಿ ರಾಶಿ ನೋಡಿ ಹೆಂಗೈತೆ, ಹತ್ರನೂ ಹೋಗೋಕ್ಕಾಗಲ್ಲ, ಹಂಗೈತೆ. ನಮ್ಮ ದೇಶ ಎಲ್ಲೇ ಎಷ್ಟೇ ಮುಂದುವರೆದು ಎಷ್ಟೇ ಏನು ಮಾಡಿದ್ರೆ ಕೊನೆಗೆ ಇಷ್ಟೇ. ಆ ಕಡೆ ಕಾಣಿಸ್ತೈತಲ್ಲ ಅದು ವರುಣ ಘಾಟ್ ಅಂತ ಕರೀತಾರೆ. ಅದನ್ನೂ ಅಂದರೆ ಅದು ಸ್ಟಾರ್ಟ್ ಆಗೋದು ಇಲ್ಲಿಂದ, ವರುಣಾ ನದಿ ಆದಮೇಲೆ ಈ ಕಡೆಯಿಂದ ಇಲ್ಲಿ ಅಪ್ಪತ್ಕೊಂಡು ಹೋಗ್ಬೇಕು. ನಮೋ ಘಾಟು ಹಂಗೆ ನೆಕ್ಸ್ಟ್ ಹಿಂಗೆ ಅಪ್ಪು ಹೋದರೆ ನಮಗೆ ಬೇರೆ ಘಾಟ್ಗಳು ಸಿಗ್ತದೆ. ಈಗ ನಿಂತಿರೋ ದೇವಸ್ಥಾನ ಗಂಟೆ ಹೋಯ್ತದೆ ನೀರು, ಅಷ್ಟು ಅಗಲನೂ ಕವರ್ ಆಯ್ತದೆ. ಆಗಸ್ಟ್ ಬಂದರೆ ಫುಲ್ಲು. ಕೆಲವು ಗಂಗಾ ಆರತಿನ ಫುಲ್ ಆದಾಗ ನಿಲ್ಲಿಸೇ ಬಿಡ್ತಾರೆ, ಆದರೆ ದಶಾಶ್ವಮ ಘಾಟ್ ನಿಲ್ಲಿಸಲ್ಲ. ಆಲ್ರೆಡಿ ಆರತಿನ ಅದು ನಿಲ್ಲಿಸಿದ್ರೆ ಸ್ವಲ್ಪ ಟೈಮ್ ಅಷ್ಟೇ ನಿಲ್ಲಿಸೋದು, ಅಂದರೆ ಮಾಡೋಕ್ಕಾಗದಿರೋ ಟೈಮಲ್ಲಿ ಮಾತ್ರ. ಆದರೆ ದಶಾಶ್ವಮ ಘಾಟಲ್ಲಿ ಯಾವಾಗ ನಡೀತದೆ ಕಂಪಲ್ಸರಿ ಅದು. ಈಗ ಬಂದು ಈಗ ಆದಿಕೇಶ್ವ ಘಾಟ್ ಆದರೆ ಇದು ಇಲ್ಲಿ ನೋಡಿ, ಇದೇ ಲಾಸ್ಟ್ ಘಾಟು. ಇದೂ ಅಂತಾರೆ ವರುಣ ಘಾಟ್ ಅಂತ ಅಂತಾರೆ. ನೋಡಿದೆ, ನಮೋ ಘಾಟಲ್ಲೂ ನಡೀತದೆ ಗಂಗಾ ಆರತಿ. ಮುಗಿಸ್ತಾ ಈಗ ಅಲ್ಲೆಲ್ಲ ಮುಗೀತು. ರಾಜ್ಘಾಟ್ ನೋಡಿ, ಆ ಕಡೆಯಿಂದ 3ನೇದು. ಆದರೆ ಇಲ್ಲಿ ಬ್ರಿಡ್ಜ್ಗಳಿಗೆ ಯಾವ ಘಾಟ್ ಐತೆ ಅಂತ ಗೊತ್ತಿಲ್ಲ. ಬಂದ್ಬಿಟ್ವಿ ನಮ್ಮ ಮೇಲಿಂದ, ನಮೋ ಘಾಟಿಂದ. ಇದು ರಾಜ್ಘಾಟ್. ಹೆಂಗೆ ಅಂದರೆ ಈ ನಮ್ಮ ಮನೆ ಹತ್ರ ಎಲ್ಲ ಅಕ್ಕಪಕ್ಕ ಮನೆಗಳಿರ್ತದಲ್ಲ, ಅದೇ ಥರ ಇಲ್ಲವೇ. ಈಗ 40 ಘಾಟು ಅಂದರೆ 40 ಘಾಟು ಅಲ್ಲ, 40 ಘಾಟು. ಹಿಂಗೆ ಇದೊಂದು ಘಾಟು, ಪಕ್ಕದಲ್ಲಿ ಇನ್ನೊಂದು ಘಾಟು, ಪಕ್ಕದಲ್ಲಿ ಇನ್ನೊಂದು ಘಾಟು, ಹಾಗೆ ನಮ್ಮ ಮನೆ ಪಕ್ಕದ ಮನೆ ಇರೋಲ್ಲ. ಹಂಗೆ ಉದ್ದಕ್ಕಂದರೆ ಸ್ವಲ್ಪ ಒಂದು 100 ಮೀಟ್ರು 50 ಮೀಟ್ರು ಆ ಥರ ಒಂದೊಂದು ಘಾಟ್ಗಳು ಹಂಗೆ ಹೆಸರುಗಳು ಚೇಂಜ್ ಆಗಿ ಹೋಗಿ. ನಾನು ನಿಮ್ಗೆ ಇಲ್ಲಿ ಏನೇ ಹೇಳಿದ್ರು ನೀವು ಬರಬೇಕು, ನೀವೇ ನೋಡಬೇಕಿನ್ನ ಎಲ್ಲ, ನೀವೇ ಅನುಭವಿಸ್ಬೇಕಿನ್ನ. ಪ್ರಹ್ಲಾದ್ ಘಾಟ್ ನೋಡಿ. ಘಾಟಲ್ಲಿ ಯಾರೂ ಇಲ್ಲ, ನಡ್ಕೊಂಡು ಹೋಗ್ತಿರೋಕ್ಕೆ ಪೀಸಾಗೈತೆ. ಆ ಕಡೆ ನೀರು, ಈ ಕಡೆ ಫುಲ್ಲು ಬಿಲ್ಡಿಂಗು ಅದು ಇದು ಎಲ್ಲ ಐತೆ. ಈ ಘಾಟಿಂದ ಆ ಘಾಟು ಏನೋ ಒಂದು 4 ಕಿಲೋಮೀಟರ್ಸ್ ಆಗುತ್ತೆ. ಬರೀ ಘಾಟ್ ಮೇಲೆ ನಡ್ಕೊಂಡು ಹೋಗೋದು.
ಚೆನ್ನಾಗೈತೆ ನೋಡಿ. ಇದು ಬದ್ರಿನಾರಾಯಣ್ ಘಾಟ್. ಬದ್ರಿನಾರಾಯಣ್ ಘಾಟು ಐತಲ್ಲ ಅಲ್ಲಿ, ಅದ್ರ ಪಕ್ಕದಲ್ಲೇ ನೋಡ್ಬೋದು. ಈಗ ಈ ಥರ ಪೇಂಟಿಂಗ್ ಐತೆ ಲಾಸ್ಟ್ ಇವಾಗ ಇಲ್ಲಿ ಅಲ್ಲಿ. ಈಗ ಬಂದಿರೋದು ನಾವು ಗಾಯಘಾಟು. ಅಲ್ಲಿ ನೋಡಿ ಗಾಯಘಾಟು. ಈ ಜಾಗದಲ್ಲೇ ಧನುಷ್ ಅವರು ಕುತ್ಕೊಂಡು ಫೋಟೋ ತೆಗೆಸ್ಕೊಂಡಿರೋ ತೇರೆ ಇಸ್ಕಿಮೆ ಟೈಮಲ್ಲಿ ಇದು ಮಾಡಿದಾರೆ ನೋಡಿ ಈ ಸ್ಪಾಟ. ಆಗ ಮುಂದೆ ಇದೇನೋ ಇದಿತ್ತು ಅನ್ಸುತ್ತೆ, ಇದ್ರ ಮೇಲೆ ಕುತ್ಕೊಂಡು ಹಂಗೆ ತೆಗ್ದವ್ರೆ. ಜೊತೆಗೆ ಇಲ್ಲೂ ಗಂಗಾರತಿ ನಡೀತದೆ ನೋಡಿ. ಗಂಗಾರತಿ ಶುರು ಆಗೋಕ್ಕೆ ಮುಂಚೆ ಅಲ್ಲಿ ದೇವ್ರುಗಳು ಇಟ್ಟಿರ್ತಾರೆ, ಆ ದೇವ್ರಿಗೆ ಪೂಜೆ ಮಾಡ್ಬಿಟ್ಟು ಸ್ಟಾರ್ಟ್ ಮಾಡ್ತಾರೆ. ಇಲ್ಲಿ ಈ ದೇವ್ರು ಐತೆ. ಕಾಶಿಗೆ ಬಂದರೆ ಬರೀ ನಿಮಗೆ ಗಲ್ಲಿಲೂ ಬರೀ ಶಿವಲಿಂಗನೇ ಕಾಣಿಸೋದು. ನೀವು ಗಲ್ಲಿಯೊಳಗೆ ಹೋಗ್ಬಿಟ್ರಂತೂ ಆ ಕಡೆ ಈ ಕಡೆ ಎರಡು ಕಡೆ ನಮಸ್ಕಾರ ಮಾಡ್ಕೊಂಡೆ ಹೋಗ್ಬೇಕು ನೀವು. ಸುಮ್ಮನೆ ಮನೆಗಳ ಥರ ಇರ್ತದೆ, ಆ ಮನೆ ಮಧ್ಯೆ ಒಳಗೆ ಸಣ್ಣ ದೇವಸ್ಥಾನ ಥರನೇ ಫುಲ್ಲು ಸಣ್ಣದಾಗಿ ಡಿಫ್ರೆಂಟಾಗಿ ಒಂದೊಂದು ದಿವಸ ಒಂದೊಂದು ಥರ ಡಿಫ್ರೆಂಟು. ಎಲ್ಲದರಲ್ಲೂ ಲಿಂಗಗಳು ಸಿಗ್ತದೆ ನಿಮಗೆ. ಎಷ್ಟು ಲಿಂಗಗಳಂದರೆ ಎಣ್ಸಕ್ಕೆ ಹೋಗಲ್ಲ, ಅಷ್ಟು ಲಿಂಗಗಳೈತೆ ನೋಡಿ. ಇಲ್ಲೊಂದು ಲಿಂಗ ಐತೆ, ಇಲ್ಲೊಂದು. ನೆಕ್ಸ್ಟ್ ಕೆಳಗೋದ್ರೆ ಅಲ್ಲೂ ಲಿಂಗಗಳು. ಈ ಕಾಶಿಲಿ ಸುತ್ತಿದ್ರೆ ಕೋಟಿಗಿಂತಲೂ ಜಾಸ್ತಿ ಸಿಗ್ಬೋದು ಲಿಂಗ, ಅಷ್ಟೈತೆ ಲಿಂಗಗಳು. ಸಣ್ಣದು ದೊಡ್ಡದು ಆ ಥರ ಒಂದು ದಿವಸ ಎಷ್ಟೊಂದು ಥರ ಲಿಂಗಗಳಿರ್ತದೆ. ನಿಮಗೆ ಆ ಸ್ಪರ್ಶ ದರ್ಶನ ಅಲ್ಲಿ ಸಿಗಲಿಲ್ಲ ಅಂದರೆ ಬೇಕಾದ್ರೆ ಬೇರೆ ಯಾವ್ದಾರು ಲಿಂಗಗಳನ್ನ ಆರಾಮಾಗಿ ಬಂದು ಮುಟ್ಕೊಂಡು ನೀವು ಮಾಡ್ಕೊಬೋದು ಸ್ಪರ್ಶ ದರ್ಶನ. ಅಲ್ಲಿ ಬಿಟ್ಕೊಟ್ಟು ಹೋಗೋಕ್ಕಾಗಿಲ್ಲ ಅಂದರೆ ನಾನು ನಂಬೋದು ಎಲ್ಲ ದೇವರು ಎಲ್ಲ ಕಡೆ ಒಂದೇ ಇರೋದು. ಅಲ್ಲೋಗಿ ಮುಟ್ಟಿದ್ರೆ ಮಾತ್ರ ನಮಗೆ ಅದಾಗುತ್ತೆ ಇದಾಗುತ್ತೆ ಅಂತೆಲ್ಲ ಎಲ್ಲಿ ಮುಟ್ಟಿದ್ರೆ ಆಗುತ್ತೆ. ಆದರೆ ಏನು ಅಂದರೆ ಮೈಂಡ್ ಸೆಟ್ ಅವ್ರಿಗೆ ಈಗ ಅಲ್ಲಿ ಮುಟ್ಟಿದ್ರೆ ಮುಕ್ತಂಗೆ ಆಗೋದು, ಅಂದರೆ ಸ್ಯಾಟಿಸ್ಫೈ ಸಿಗೋದು ಅಲ್ಲೇ ಆ ಸ್ಪರ್ಶ ದರ್ಶನ ಮಾಡಿ. ಅದಿಲ್ಲ ಅಂದರೆ ಎಷ್ಟೊಂದು ಲಿಂಗಗಳೈತೆ. ನೀವು ಸಣ್ಣ ಕಲ್ಲನ್ನ ತೆಗೆದು ಇಟ್ಕೊಂಡು ಅದಕ್ಕೆ ನಮಸ್ಕಾರ ಮಾಡಿದ್ರೂ ಶಿವಲಿಂಗನೇ ಅಷ್ಟೇ. ಎಲ್ಲ ಇಲ್ಲಿರೋದು ಬುಂದಿ ಪಾರ್ಕೋಟ ಘಾಟು. ಇಲ್ಲಿ ಬಂದರೆ ನಿಮಗೆ ವಾಲಲ್ಲಿ ದೊಡ್ಡ ದೊಡ್ಡ ಪೇಂಟಿಂಗ್ಗಳು ಸಿಗುತ್ತೆ. ಇಲ್ಲಿ ನಾರಾಯಣ, ಲಕ್ಷ್ಮೀ, ಬ್ರಹ್ಮ, ಆ ಕಡೆ ಶಿವ. ಬ್ರಹ್ಮ ಘಾಟ್ ಇದು ಪಂಚಗಂಗಾ ಘಾಟು. ಹಾಗೆ ಮೇಲೆ ನೋಡಿ ಬಿಲ್ಡಿಂಗ್ ಎಷ್ಟು ಉದ್ದ ಐತೆ ಅಂತ, ಎತ್ತರಗೈತೆ. ಅಲ್ಲಿ ನೋಡಿ ಇದು ರಾಜ್ ಗ್ವಾಲಿಯರ್ ಘಾಟು. ಅದ್ರ ಪಕ್ಕನೇ ನೋಡಿ ಅಲ್ಲಿ ನೋಡಿ ಜಟಾರ್ ಘಾಟು. ಹಂಗೆ ಅಕ್ಕಪಕ್ಕ ಇರ್ತದೆ ನೋಡಿ. ಇದೆ ಮಣಿಕರ್ಣಿಕಾ ಘಾಟು ಫೇಮಸ್ಸು. ಇದು ಎದುರುಗಡೆನೇ ನಿಮಗೆ ಆ ದೇವಸ್ಥಾನ ಸಿಗ್ತದೆ, ಬೆಂಡಾಗಿರೋದು ನೋಡಿ. ಹಿಂದಿ ಕಾದಂಗೆ ಬೆಂಡಾಗಿ, ಹಿಂದಿ ಕಾದಂಗೂ ಬೆಂಡಾಗೈತೆ, ಸ್ವಲ್ಪ ಲೆಫ್ಟ್ ಕಾದಂಗೂ ಬೆಂಡಾಗೈತೆ. ಒಂದಿದೆ ಫೇಮಸ್ ಮಣಿಕರ್ಣಿಕಾ ಘಾಟ್. ದಿನದ 24 ಗಂಟೆ ಚಿತಾಗಳು ಉರಿತಾನೆ ಇರ್ತದೆ ಇಲ್ಲಿ. ಇಷ್ಟೇ ಝೀರೋ ಮನುಷ್ಯನ ಲೈಫ್. ಕೊನೆಗಿಲ್ಲ ಫುಲ್ ಸ್ಟಾಪ್ ಎಂಡ್ ದಿ ಎಂಡ್. ನೋಡಿ ಬೋಟ್ ರೈಡಿಗೆ ಬಂದಿದ್ದೀವಿ ಹಸಿ ಘಾಟಿಂದ ನಮ್ಮ ಘಾಟ್ ಗಂಟೆ ಹೋಗ್ತಾಯಿದ್ವಿ. ಒಳ್ಳೆ ವ್ಯೂ ಮಾರ್ನಿಂಗು. ಇದೆಲ್ಲರೂ ಇಟ್ಕೊಂಡು ಇಲ್ಲೇ ಬರೋದು. ನೀವು ವಾರಣಾಸಿಗೆ ಬಂದಾಗ ಇನ್ನೊಂದು ಅಬ್ಸರ್ವ್ ಮಾಡ್ಬೋದು, ಈ ಸುತ್ತಮುತ್ತ ಎಲ್ಲ ನೋಡಿ ನಾಯಿಗೆ ಜೈಕಿನ ಹಾಕೋರು. ಈಗ ಸ್ಟಾರ್ಟಿಂಗ್ ಘಾಟ್ ಬಂದು ಹಸಿ ಘಾಟು. ಅಲ್ಲಿ ನೋಡಿ ಹಸಿ ಘಾಟ್ ಅಂತ ಬರ್ತೀವಿ. ಘಾಟ್ಗಳೆಲ್ಲ ಫಸ್ಟ್ ಇದು, ಆ ಕಡೆ ವರುಣ್ ಘಾಟ್ ಲಾಸ್ಟು. ನೋಡಿ ಕುರಿಗಳಿಗೆ ಹೇಳಿದ್ನಲ್ಲ, ಕುರಿಗಳಿಗೆ ಹಾಕಿದ್ದಾರೆ. ಮೇಲ್ಗಡೆ ಇನ್ನೊಂದು ಘಾಟ್ ಹಿಂಗೆ ಸೈಟ್ ಹಾಕೊಂಡು ಹೀರೋ ಥರ ನಿಂತೈತೆ ನೋಡಿ. ಅದು ಅಷ್ಟು ಇದು ಅಷ್ಟು. ನೋಡಿ ಹನುಮಾನ್ ಘಾಟ್. ರುದ್ರಾಕ್ಷಿ ಮನೆ ತಗೋತಾ ಇದೀವಿ ಈಗ. ಅಲ್ಲಿ ಪಂಚಮುಖಿ ಮತ್ತು 6, 7 ಆ ಥರ ಎಷ್ಟೊಂದು ಐತೆ, 2, 3 ಆ ಥರ ಎಲ್ಲ. ನೋಡಿ ಇದು ಪಂಚಮುಖಿ. ಇದು ಬಂದು ಇದು 7 ಮುಖಿ. ಇಲ್ಲಿ ನೋಡಿ ನೀವು 7 ಅಂತ ಕಾಣಿಸ್ತದೆ. ಇದು 7. ಇದು 6 ಆ ಥರ. ಇವತ್ತಿಗೆ ನಮ್ಮ ಬನಾರಸ್ ಟ್ರಿಪ್ ಹೋಗಿತ್ತು ಶನಿವಾರ. 9:10 ಟ್ರೈನ್ ಐತೆ. ನೀವೇನಾದ್ರು ಬಂದರೆ ಬನಾರಸ್ಗೆ ಇಲ್ಲಿ ಚೆನ್ನಾಗಿ ಯಾಮಾರಿಸ್ತಾರೆ. ದೇವಸ್ಥಾನದಿಂದನೇ ಶುರುವಾಗೋದು ಜಾಸ್ತಿ.
ಎಲ್ಲ ದೇವಸ್ಥಾನದಲ್ಲೂ ಈಚೆ ಚಪ್ಪಲಿ ಹುಡೋದಕ್ಕೂ ಮತ್ತು ವಾಚು ಇಯರ್ಫೋನು ಅದೆಲ್ಲ ಅಲೋ ಇಲ್ಲ ಅಂದ್ಬಿಟ್ಟು ಈಚೆನೇ ಎಲ್ಲ ನಿಮ್ಮನ್ನ ಕರೆದು ಬನ್ನಿ ಇದನ್ನು ಇಡಿ, ಆದರೆ ನಿಮಗೆ ದುಡ್ಡು ಬೇಡ, ಆದರೆ ಪೂಜೆ ಸಾಮಾನು ತಗೋಗಿ ಅಂತಾರೆ. ಪೂಜೆ ಸಾಮಾನಿಗೆ 300 ರೂಪಾಯಿ, 150, 100 ಆ ಥರ ಡಿಫ್ರೆಂಟ್ ರೇಟ್ ಹೇಳ್ತಾರೆ. ಬನಾರಸ್ಸಿಗೆ ಬಂದು ನೀವು ಕಲಿಬೇಕಾಗಿರೋದೇನು ಅಂದರೆ ಲರ್ನ್ ಸೇ ಟು ನೋ. ಅಂದರೆ ನಿಮಗೆ ಸುಮ್ಮನೆ ಬಂದು ಆ ಬೋಟ್ ಅದು ಕೊಡಿ ಇದು ಕೊಡಿ, ಬೋಟು ತಗೋದು ಇದು ಹಣೆ ಗಿಡಕ್ಕೆ ಸುಮ್ಮನೆ ಬರ್ತಾ ಇರ್ತಾರೆ, ಕೇಳ್ತಾ ಇರ್ತಾರೆ, ಎಲ್ಲದಕ್ಕೂ ನೋನು ಅಂದ್ಕೊಂಡಿರ್ಬೇಕಷ್ಟೇ. ಅಷ್ಟೇ ಗಲೀಜು ಇಲ್ಲೆಲ್ಲ ತುಂಬ. ಶಿವಲಿಂಗಗಳೆಲ್ಲ ಪಕ್ಕದಲ್ಲೇ ಇರ್ತದೆ ಅಲ್ಲಿ ಘಾಟ್ಗಳ ಮುಂದೆ. ಅದ್ರ ಸೈಡಲ್ಲೇ ಬರೀ ವಿಮಲ್ ಹಾಕೊಂಡು ಹೋಗ್ದಿರ್ತಾರೆ. ಮತ್ತು ಈ ಸೈಡ್ ಫುಲ್ಲು ಎಲ್ಲ ನಮಗೆ ಅಷ್ಟು ಕ್ಲೀನೇ ಇಲ್ಲ. ಎಲ್ಲಿ ನೋಡಿದ್ರೆ ಅಲ್ಲಿ ರೀಸರ್ಚ್ ಮಾಡಿರ್ತಾರೆ, ಫುಲ್ ಸ್ಮೆಲ್ ಹೊಡಿತದೆ ಇಲ್ಲೆಲ್ಲ ಹೋಗ್ಬೇಕಾರೆ. ಇನ್ನು ಊರೊಳಗೆ ಹೋಗ್ಬಿಟ್ರಂತೂ ಅದು ಅಷ್ಟೇ. ರಾತ್ರಿ ಹೊತ್ತು ನೀವು ಬೆಳಗ್ಗೆ ಟೈಮ್ ಬಂದರೆ ಇಲ್ಲಿ ಘಾಟಲ್ಲಿ ಓಡಾಡೋಕ್ಕೆ ಕವರ್ ಮಾಡೋಕ್ಕೆ ನಿಮಗೆ ಹಿಂಸೆ ಆಯ್ತದೆ, ಬಿಸಿಲಿರ್ತದೆ ಮತ್ತು ಜನಗಳಿರ್ತಾರೆ. ರಾತ್ರಿ ಟೈಮ್ ಬಂದುಬಿಟ್ರಂತೂ ಫುಲ್ ಪೀಸು. ನಾವು ನಮ್ಮ ಘಾಟಲ್ಲಿ ಮುಗಿಸ್ಕೊಂಡು ನಾವು ರಾತ್ರಿ ನಡ್ಕೊಂಬಂದ್ವಲ್ಲ, ಹಂಗೆ ಮಾಡ್ಕೊಂಬಂದ್ಬಿಟ್ರೆ ಆರಾಮಾಗಿ ಕವರ್ ಮಾಡ್ಬೋದು. ಇದಿಷ್ಟು ಈ ಕಡೆ ಸ್ಟಾರ್ಟಿಂಗ್ ಬಂದು ಹಸಿ ಘಾಟು, ಈ ಕಡೆ ವರುಣ್ ಘಾಟು. ಬನಾರಸ್ ಅಂದರೆ ವಾರಣಾಸಿ ಅಂದರೆ ವರುಣ್ ಹಸಿ, ವರುಣಾಸಿ ಅಂದರೆ ವಾರಣಾಸಿ ಅಂದರೆ ವಾರದಿಂದ ಹಸಿ ಗಂಟ ಘಾಟ ಇದೆ ಅಂತ. ಅಂದರೆ ಸ್ಟಾರ್ಟಿಂಗ್ ಹಸಿ ಘಾಟು, ಲಾಸ್ಟ್ ಬಂದು ವರುಣ್ ಘಾಟು. ಈಗ ನಾವು ನೋಡ್ದಂಗೆ 2 ಕಡೆ ಚಿದೆ ಹಾಕಿದ್ರು. ಒಂದು ಮಣಿಕರ್ಣಿಕಾ ಘಾಟು, ನೆಕ್ಸ್ಟ್ ಇನ್ನೊಂದು ಬಂದು ಹರಿಶ್ಚಂದ್ರ ಘಾಟು. ಬೆಳಗ್ಗೆ ನಾವು ಅಲ್ಲಿ ಹರಿಶ್ಚಂದ್ರ ಘಾಟ ಹತ್ರ ಸ್ನಾನ ಮಾಡಿದ್ದು. ನೀವು ಬೋಟ್ ರೈಡ್ ಬಂದರೆ ಒಂದು ಈವ್ನಿಂಗ್ ಸನ್ಸೆಟ್ ನೋಡಿ ಮತ್ತು ಸನ್ರೈಸು ಎರಡು ತುಂಬ ಚೆನ್ನಾಗಿರ್ತದೆ. ನೆಕ್ಸ್ಟು ಅದೇ ಶೇರಿಂಗಲ್ಲಿ ಮಾಡಿದ್ರೆ ಸಪ್ರೇಟಾಗಿ ಹೋಗ್ತೀವಿ ಅಂದರೆ 1000 ರೂಪಾಯಿ, 2000, 3000 ರೂಪಾಯಿ ಅಂದ್ಬಿಟ್ಟು ಕಿತ್ಕೊಬಿಡ್ತಾರೆ. ಶೇರಿಂಗಲ್ಲಿ ಹೋದರೆ ನಿಮ್ಗೆ ಬೆಸ್ಟು. ಇವತ್ತಿಗೆ ಇಷ್ಟು ವಿಡಿಯೋ ಮುಗಿತು. ಇನ್ನು ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಅಲ್ಲಿ ತನಕ ಬಾಯ್.